ಯಾಡು ನನ್ನ ಹೆಂಡತಿಗೋಸ್ಕರ ಆಡೋಣ ಎಲ್ಲ ಕೇಳಿಸ್ಕೊಳ್ಳಿ. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ, ಮನಸ್ಸು ಬೀಚಿ ನನ್ನ ಪ್ರೀಸೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಂತ ಹೇಳ್ತಾ ಈ ವ್ಲಾಗ್ ಬಂದ್ಬಿಟ್ಟು ನಾನು ಶೃಂಗೇರಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಗಾಡಿ ಪಾರ್ಕಿಂಗ್ನ ಎಲ್ಲ ಮಾಡೋರೆ ಅಂದರೆ ನಡೆದು ಬೆಳಗ್ಗೆ ಸುಸ್ತಾಯಿತು. ಇಲ್ಲಿ ನೋಡಿ ಬ್ರಿಡ್ಜ್ ಇದೆ, ಬರಬೇಕು ಸ್ನಾನ ಆದಮೇಲೆ. ಸ್ನಾನ ಆಗಿದ್ದಾರೆ, ಸೂಪರ್ ರೆಡಿ ಆಗ್ಬಿಟ್ಟು ಬಸ್ಸಲ್ಲಿ. ಗೈಸ್ ಇವಾಗ ನಾವು ಶೃಂಗೇರಿಲಿದ್ದೀವಿ. ಸ್ನಾನ ಮಾಡಿ ಎಲ್ಲರೂ ರೆಡಿಯಾಗಿದ್ದೀವಿ. ಆಚೆ ಕಡೆ ತಿಂಡಿ ಮಾಡ್ತಿದ್ದಾರೆ. ಸೊ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ತಿಂಡಿ ತಿನ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಓಡಬೇಕು. ಸೊ ಎಲ್ಲಿಗೆ ಹೋಗ್ತೀವಿ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಿರುತ್ತೆ. ವೀಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಇಲ್ಲಿ ಪುಳಿಯೋಗರೆ ರೆಡಿ ಆಗ್ತಾ ಇದೆ, ಅಲ್ಲೆಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಬಸ್ ಇಲ್ಲಿದೆ. ಬಾ ತಿನ್ರೋ, ಬೇಗ ಬೇಗ ದೇವಸ್ಥಾನಕ್ಕೆ ಹೋಗೋಣ. ತಿನ್ನಿ ಬೇಗ ಬೇಗ. ನಿಂತಿರ್ಗೋ. ತಿಂಡಿ ತಿನ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅರ್ಧಂಬರ್ಧ ಸ್ಪೆಟ್ಟೆ ಹಾಕ್ಬಿಟ್ಟಿದ್ದೀವಿ. ದೇವಸ್ಥಾನಕ್ಕೆ ವೇಲಿಂದ ಹೋಗಂಗಿಲ್ಲ, ಯಾವುದೋ ಒಂದು ವೇಲ್ ಮ್ಯಾಚಿಂಗ್ ಇಲ್ಲ. ಇದಕ್ಕೆ ಕುರ್ತಾ ಸೆಟ್ಗೆ ಹಾಕೊಂಡಿದ್ದೀನಿ. ಪುನೀತ್ ಕುಮಾರ್ ಔಟ್ಫಿಟ್. ತಿಂಡಿ ತಿನ್ಕೊಂಡು ದೇವಸ್ಥಾನದ ಹತ್ರ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಶೃಂಗೇರಿಲಿ ದೇವಸ್ಥಾನ. ಈಗ ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಆಹಾ, ಎಷ್ಟು ತಂಪಾಗೈತೆ ಒಳಗಡೆ ಹೋಗ್ತಾ ಇದ್ರೆ. ಶೃಂಗೇರಿ ಇದೆ. ಶೃಂಗೇರಿ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಹೇಳ್ತೀನಿ. ಫಸ್ಟ್ ಇವಾಗ ಬಂದಿದ್ದೀವಿ ಒಳಗಡೆ. ಇಲ್ಲೊಂದು ಟೆಂಪಲ್ ಇದೆ, ಹೊಸ್ದಾಗಿ ಬಂದಿರೋದು, ಏನಂತ ಗೊತ್ತಿಲ್ಲ. ಫೋನ್ ಮಾಡು. 2 ದೇವಸ್ಥಾನದಲ್ಲಿ ನಮ್ಮ ಹಸ್ಬೆಂಡ್ ಔಟ್ಫಿಟ್ ನೋಡಿ. ಇಲ್ಲೆಲ್ಲೂ ವಿಡಿಯೋ ಮಾಡಂಗಿಲ್ಲ, ಗರ್ಭಗುಡಿ ಹತ್ರನೇ ಬಿಡ್ತಾರೆ. ಇಲ್ಲಿ ಹುಡುಗಿರು ಡ್ರೆಸ್ ಹಾಕಿರ್ಬೇಕು, ಸ್ಯಾರಿ ಹಾಕಿರ್ಬೇಕು, ಹುಡುಗರು ಪಂಚೆ ಹಾಕಿರ್ಬೇಕು. ಪುನೀನ ಬಿಡ್ಲಿಲ್ಲ, ಜೀನ್ಸ್ ಹಾಕಿದ ಅಂದ್ಬಿಟ್ಟು. ಸೊ ನಾನು ಹೋಗಿ ನೋಡ್ಕೊಬಂದೆ. ಇಲ್ಲಿಗೆ ಬಂದಿದ್ದೀವಿ ಇವಾಗ. ದೇವಸ್ಥಾನ ಇಷ್ಟು ಚೆನ್ನಾಗಿದೆ. ಇಲ್ಲೆಲ್ಲೂ ಫೋಟೋ ತೆಗಿಯಂಗಿಲ್ಲ, ವಿಡಿಯೋ ಮಾಡಂಗಿಲ್ಲ, ಫೋಟೋ ತಗೊಳಂಗಿಲ್ಲ. ಗರ್ಭಗುಡಿಗೆ ಸ್ಯಾರಿ ಹಾಕಿಲ್ಲ, ಡ್ರೆಸ್ ಹಾಕಿಲ್ಲ, ಪಂಚೆ ಹಾಕಿಲ್ಲ ಅಂದರೆ ಹುಡುಗರು ಅಲೋ ಇಲ್ಲ. ಪುನಿ ಜೀನ್ಸ್ ಹಾಕಿದವನು ಅಲೋ ಮಾಡಿಲ್ಲ. ಇಲ್ಲೆಲ್ಲೂ ಫೋಟೋ ತಗೊಳಂಗಿಲ್ಲ. ಇಲ್ಲಿ ವಿಶೇಷ ಏನಂದರೆ ಮಕ್ಕಳಿಗೆ ಫಸ್ಟ್ ಅಕ್ಷರ ಬರೆಸ್ತಾರಲ್ಲ, ಅದನ್ನು ಈ ದೇವಸ್ಥಾನದಲ್ಲಿ ಬರೆಸ್ತಾರೆ. ಅದೇ ವಿಶೇಷ ಈ ದೇವಸ್ಥಾನದಲ್ಲಿ. ನೈಟ್ ಹೋಗಿದ್ದು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಮಕ್ಕಳಿಗೆ ಫಸ್ಟ್ ಊಟ ಮಾಡಿಸ್ತಾರಲ್ಲ, ಅದು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಊಟ ಮಾಡಿಸ್ತಾರಂತೆ. ಇದ್ಯಾವುದೋ ಮಂಟಪ ಚೆನ್ನಾಗಿದೆ, ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಆದರೂ ಫೋಟೋ ವೀಡಿಯೋ ಮಾಡೋದಿರಲ್ಲ. ಇವಾಗ ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಇಲ್ಲೊಂಥರ ಬ್ರಿಡ್ಜ್ ಟೈಪ್ ಇತ್ತು. ಸೊ ಇಲ್ಲಿ ನೋಡೋಣ ಅಂತ ಬಂದ್ವಿ. ನೀರು ಕೆಳಗಡೆ ಹೋದ್ರೆ ಫುಲ್ ಮೀನು ಕಾಣಿಸುತ್ತೆ ಹತ್ರದಲ್ಲೇ. ಎಲ್ಲ ನೋಡ್ತಾ ಇದ್ದಾರೆ ಮೀನು. ನಾವಲ್ಲೇ ನದಿ ಹತ್ರ ಮೀನು ನೋಡುವಾಗ ಆನೆ ಬಂತು. ಸೊ ಅದು ನೆಕ್ಸ್ಟು ಟೆಂಪಲ್ ಹತ್ರ ಹೋಗಿ ಏನು ಮಾಡುತ್ತೆ ಅಂತ ನೋಡಿ ನಿಮಗೆ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಆನೆ ನೋಡಿ ಗೈಸ್, ಎಷ್ಟು ದೊಡ್ಡದ ಆನೆ. ಹತ್ರದಿಂದ ನೋಡ್ತಾ ಇದ್ದೀವಿ. ದೇವಸ್ಥಾನ ಮುಂದೆ ಹೋಗಿದೆ. ದೇವರಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದೆ. ಆನೆ ಸೊಂಡ್ಲಿಕ್ಕೆ ಮುಟ್ಟಿಸ್ಕೊಂಡ್ವಿ. ಯಾರೇ ಕಾಣಿಸ್ತಾರ ಫುಲ್ ಕ್ರೌಡ್ ತುಂಬ್ಕೊಬಿಟ್ರು. ಒಂದೇ ಸಲ ತುಂಬ್ಕೊಬಿಟ್ರು. ಅಲ್ಲೊಂದು ಆನೆ. ಈ ಆನೆ ಐತಲ್ಲ, ದುಡ್ಡು ಕೊಟ್ರೆ ಮಾತ್ರ ನಮಸ್ಕಾರ ಮಾಡೋದು. ಅವ್ರು ಮಾವು ತುಂಬ ದುಡ್ಡು ಕೊಟ್ಬಿಟ್ಟು, ಇಲ್ಲಾಂದ್ರೆ ಮಾಡಲ್ಲ ನಮಗೆ. ಆನೆ ಭಾಳ ಇದೆಯಾ ನೀನು, ಭಾಳ.
ದೇವಸ್ಥಾನ ಮುಗಿಸ್ಕೊಂಡು ಆಚೆ ಹೋಗ್ತಾ ಇದ್ವಿ. ಶೆಕೆ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ವಿ. ದುಡ್ಡು ಕೊಟ್ರೆ ಮೀನ್ ನೋಡಕ್ಕೆ ಅಂತ ಬರ್ತಾಯಿದ್ವಿ. ಅಷ್ಟಲ್ಲಿ ಆನೆ ಬತ್ತು ಅಂತ ವಾಪಸ್ ಹೋದ್ವಿ. ಈಗ ಮತ್ತೆ ಹೋಗಾಗ ಹಾವು ಮರೆ ಮಾಡ್ಕೊಂಡದ್ವಿ ಆ ದೇವಸ್ಥಾನ. ಈಗ ಮತ್ತೆ ಮೀನಿರೋ ಜಾಗಕ್ಕೆ ಬಂದ್ವಿ. ಏನಕ್ಕ ಅಂದಿದ್ನೇನು ಕಪ್ಪೆ ದೇವಸ್ಥಾನ ತೋರಿಸಿ. ಏನು ದೇವಸ್ಥಾನ? ಫೋನ್ ಬೆಳೆಸ್ಬಿಟ್ಟೆ ಹೇಳ್ತವನೆ, ಅದೇ ಕೆಲಸ ಮಾಡ್ತವನಲ್ಲಪ್ಪ ಇವನು. ಕೂತ್ ಮಾಡುವ ಸ್ವಲ್ಪ. ಅದು ಬ್ಲ್ಯಾಕ್ ಬ್ಲ್ಯಾಕ್ ಅಂತಿರೋದೆಲ್ಲ ಮೀನೇ, ಎಲ್ಲ ಮೀನೇ ಅಲ್ಲಿರೋವೆಲ್ಲವ. ಅಲ್ಲಿ ಹೆಂಗ್ ಕಾಣ್ತಾವೆ ನೋಡು, ಎಲ್ಲ ಜಾಸ್ತಿ ಬರ್ತದೆ. ಈಗ ಸುಮ್ಮನೆ ಈಗ ಇಲ್ಲಿನ ವಿಶೇಷ ಏನಂದರೆ ಇದು ಕಪ್ಪೆ ಶಂಕರ ಅಂತ ಹೇಳ್ಬಿಟ್ಟು ಹಾವು ಬಂದು ಕಪ್ಪೆಗೆ ನೆರಳನ್ನ ಕೊಡ್ತಾ ಇರೋದು. ಸೊ ಅದು ಇಲ್ಲಿ ವಿಶೇಷನ ಅವರು ನೋಡಿ ಈ ಜಾಗದಲ್ಲಿ ಆ ಟೆಂಪಲ್ನ ಕಟ್ಸಿರೋದು. ನೀವೇ ನೋಡ್ತಾ ಇರ್ಬೋದು, ವಿಡಿಯೋ ಕರೆಕ್ಟಾಗಿ ಕಾಣಿಸ್ತಿದೆ ಅಲ್ವೋ ಗೊತ್ತಿಲ್ಲ. ಹಾವು ಬಂದು ಕಪ್ಪೆಗೆ ನೆರಳನ್ನ ಕೊಟ್ಟಿದೆ. ಸೊ ಅಲ್ಲಿ ಡೀಟೇಲ್ಸ್ ಕಾಣ್ತಾ ಇತ್ತು, ಅದನ್ನು ವಿಡಿಯೋ ಮಾಡಿದ್ದೆ ನಾನು. ಅದು ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಿದೆ ಅಲ್ವೋ ಗೊತ್ತಿಲ್ಲ. ಇಲ್ಲಿ ಮುಗಿತಿವಾಗ ನಾವು ಶೃಂಗೇರಿ ಮುಗಿಸ್ಕೊಂಡಿದ್ದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ಸಿಗಂದೂರು ಅನಾನಸ್ಸು ಮತ್ತೆ ವಾಟರ್ ಮೆಲನ್. ಈಗ ಶೃಂಗೇರಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಲ್ಲೊಬ್ಬರು ಸಿಗ್ತೀನಿ ಏನಕ್ಕ. ಈಗ ಸಿಂಗಿಂಗ್ ಕಾಂಪಿಟೇಷನ್ ನಡೀತಿದೆ, ಅದನ್ನ ನಮ್ ಸುನಿಯಣ್ಣ ನಡೆಸ್ತಾ ಇದ್ದಾರೆ. ಅಣ್ಣ ಆರ್ಸಿ ಅಣ್ಣ ಎಲ್ಲ ಹುಡುಗಿ ಮಕ್ಕಳಿಗೆ ಗಲ್ಬೆ ಮಾಡ್ಕೋಬೇಡಿ, ಗಲ್ಬೆ ಅವರು ಕೊಡ್ತಾ ಇದ್ದೀರಿ. ಅವರು ಅಂತ ಹೇಳ್ತಾರೆ. ಈಗ ಜಾಸ್ತಿ ವಿಷ್ಣು ಪೂಜಾ ಅವರು ಒಳ್ಳೆ ಪಾಲಿನ ಕಲ್ಪತರು ನೀನೇ. ನೆಕ್ಸ್ಟ್ ಈಗ ಶಾರನ್ನವರು ಎಲ್ಲಿದ್ದಾರೆ ಪರವಾಗಿಲ್ಲ. ಜೋರಾಗಬೇಕು, ಕೇಳಿಸ್ತಿಲ್ಲ. ಕಟ್ಟು ಖುಷಿಯಾಗಿ ಏನು ಗಾಡಿ ತಗೊಂಡು ಊರಲ್ಲೇ ಹೊಡಿತಾರೆ. ದೇವರು ಯಾವಾಗಲೂ ದೇವ್ರನ್ನ ಸೃಷ್ಟಿ ಮಾಡ್ತಾರಂತೆ. ನಮ್ಮ ದೇವ್ರನ್ನ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ನಮಗೆ ಬೇಜಾರಾಗಿದ್ರು ಅವ್ರಿಗೂ ಬೇಜಾರಾಗಿದ್ದಾರೆ. ನೋಡಿ ಯಾವ್ದು ಕೂಡ ಇಲ್ಲ. ಇವ್ರನ್ನಂತೂ ಬಿಡಲ್ಲ. ಒಂದು ಸಾಂಗ್ ಆಡಿಸ್ತೀನಿ. ಆಡಿಸ್ ಮೇಲೆ ಮುಂದಿನ ಸ್ಟೆಪ್ಪು ಈ ಅಧ್ಯಕ್ಷರಾಗಿರುವಂತ ಅನಿಲ್ ಕುಮಾರ್ ಅವರು, ಅವರ ಮಿಸಸ್ ಅವರು ಅಂತೂ ಐಶ್ವರ್ಯ ಅವರು ನೆಕ್ಸ್ಟ್ ಆಡಿದ್ದಾರೆ. ಅವರು ಪ್ರಿಪರೇಷನ್ ಮಾಡ್ಕೊಳ್ತಾರೆ. ಯಾವ್ದಾಗ ಮಾಡಿ
ಅವ್ರು ಹೇಳ್ತೀನಿ ನೋಡು ಅವಡ ಅಕ್ಕ ಅಕ್ಕ ಇದ್ದೋಡ ಕೈಲಿ ಅತ್ತೇನೆ ಜರ್ಬೇದಾಗಿದೆ ಆಡದೆ ನೀನ್ ಎಂತ ಹಾಡು ಹೇಳ್ಬೇಕು ಅಲ್ಲೋ ಅಲ್ಲೋ ಅಕ್ಕ ಕಮಾನ್ ಹಿಂದಿ ಹಾಡು ಹೇಳ್ತಾರೆ ಅವ್ರು ಮೂರು ಜನ ಚೆನ್ನಾಗಿ ಆಡ್ತಾರೆ ಓಕೆ ನಮ್ಮ ಮಾಕೆ ಅವ್ರಿಗೆ ಜೋಡಿಸ್ಕೊಂಡ್ಬಿಡ್ತು ಈಗ ಹಾಡೆ ಕೇಳಿಲ್ಲ ಹೇಳಿದ್ರು ನನ್ನ ಸೇವೆ ಮಾತ್ರ ಕೇಳಿದಷ್ಟೇ ಐಶ್ವರ್ಯ ಅವರು ದಯವಿಟ್ಟು ತಿಳಿಸ್ಕೊಳ್ಳಿ ಹೇಳಿ ಹೇಳಿ ಜೋರಾಗಿ ಹೇಳಿ ಯಾರು ಬರ್ಲೇಬೇಕು ಸ್ಪೀಕರ್ ಇಲ್ಲ ಇಲ್ಲ ಬೈಕ್ ಯಾರಿಗೂ ಪಾಸ್ ಮಾಡಂಗಿಲ್ಲ ಹಾಡು ಬರ್ಲಿ ಹಾಡು ಹಾಡು ಬರ್ಲಿ ಹಾಡು ಬೇಜಾರಾಗುತ್ತೆ ನಮ್ಗೆ ಹರ್ಟ್ ಆಗುತ್ತೆ ಬರ್ಲಿ 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 ಹೆಡ್ಲೈನ್ ಬರ್ಲಿ ಜಾಸ್ತಿ ನೆನ್ಸ್ಕೊಂಡ್ಬಿಡು 2 ಲೈನ್ ವರುಣ್ ರಯ್ಯ ಬೆಳ್ಳಿ ಐ ಲವ್ ಯು ನಪ್ಪ ಬೆಳ್ಳಿ ಐ ಲವ್ ಯು ಅಂತ ಕೊಡಿ ಬೆಳ್ಳಿ ಐ ಲವ್ ಯು ನಪ್ಪ ಬೈಕ್ ಬಗ್ಗೆ ಎಲ್ಲರೂ ಕಸ್ಟಮರ್ ಇವ್ರಿಗೆ ಆಡಾಡೋರಿಗೆ ಒಂಚೂರು ಮೈಕ್ ಬಗ್ಗೆ ಒಂದ್ ಸ್ವಲ್ಪ ಅದ್ಕೊಡಿ ಜೊತೆಯಲ್ಲಿರುವೆನು ಹೀಗೆ ಎಂದು ಹೊಸ ಹರ್ಷವ ತರುವೆನು ಎಂದು ಎಂತ ಮಾತಾಡಿದೆ ನಿಂದು ನೀನು ನನ್ನ ಮನಸ್ಸಿನ ಗಂಡ್ರಿಗೆಲ್ಲ ತಡ್ಬಿಟ್ಟಾರೆ ಇವರ ವೈಫೈ ಇವ್ರಿಗೆ ಡೆಡಿಕೇಟ್ ಮಾಡ್ತಾ ಇರೋದು ನೀನು ಬಾರದೆ ಪೂಜೆಗೆ ಹೂವಿಲ್ಲ ನೀನು ಬಾರದೆ ಉತ್ಸವ ಸಾಗಲ್ಲ ಬರ್ಬೇಕು ಖುಷಿ ಬಾರಿ ಖುಷಿ ಬಾರಿ ಡ್ಯಾನ್ಸ್ 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 ಹಾಡೇಳಿ ಹರಿಯಲ್ಲರೂ ಖುಷಿಯಾಗಿ ನಿಂತ್ಕೊಂಡ್ಬಿಟ್ರು ಖುಷಿ ಆಗಿಲ್ಲ ಹಲೋ ನನಗೆ ಸಿಕ್ಕವಲ ಕೈಯ ಬಿಡದೆ ಇರು ನೀನು ಜಗವು ನೀನು ಜೀವ ನೀನು ದೈವ ಕೊಟ್ಟವರ ನಾನು
ನೆಕ್ಸ್ಟ್ ಫೋಟೋ ನೆಕ್ಸ್ಟ್ ಪ್ರೀತಿ ಅವರು ಯೂಟ್ಯೂಬರ್ ವಿಡಿಯೋ ಯೂಟ್ಯೂಬರ್ ನಾನು ಹೆಂಡತಿಗೋಸ್ಕರ ಹಾಡು ಹೇಳ್ತಾ ಇದ್ದೀನಿ ಈಗ. ಕೊಡೆ ಕೊಡೆ ಅವ್ರಿಗೆ ಬೈಕೇ ಬೇಡ, ಆದ್ರೂ ಪರವಾಗಿಲ್ಲ ಬೈಕ್ ಕೊಡ್ತಾ ಇದ್ದೀವಿ. ಈ ಹಾಡು ನನ್ನ ಹೆಂಡತಿಗೋಸ್ಕರ ಹಾಡೇಳಣ ಎಲ್ಲ ಕೇಳಿಸ್ಕೊಳ್ಳಿ. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ, ಮನಸ್ಸು ಬೀಚಿ ನನ್ನ ಪ್ರೀಸೆ. ಡೆಡಿಕೇಶನ್ ಕಡೆ ಸಾಕು 2 ಲೈನ್ ಆಮೇಲೆ ಏನ್ರಿ ಇದು? ಕಡೆಗೆ ಬಂದೇನಿದು? ನೆಟ್ವರ್ಕ್ ಇಲ್ಲ ಇಲ್ಲಿ, ನೀವು ಆ ತರ ಹೇಳಿದ್ರೆ ಹಾಡಪ್ಪ. ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ, ಗೀತಾಂಜಲಿ ಹಾಲುಗೆನ್ನೆಗೆ ಮೈಯ ಮೇಲೆ ಜಾರಿ ಜ್ವರ ಕಡಪ್ಪ. ಜಾಗಲೇ ನಿನ್ನ ಚಂದ ತೋರಲು ಜಾಗಲೇ ತಪ್ಪು ಗಾಳಿ ಬೀಸಲು. ಕೇಳದೆ ದೇವಿ ವರವ ಕೊಡಲು, ಹೊರದೆ ನಾರಿ ಮನಸ ಕೊಡಲು. ಓ ಕನಕಾಂಬರಿ ನೀನು ಬಾರದ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ, ಗೀತಾಂಜಲಿ ಎಲ್ಲರೂ ಪ್ರೋತ್ಸಾಹ ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನಂಗೆ ವಾಮಿಟ್ ಬರಂಗಾಯ್ತಾ ಇದೆ, ಯಾಕೋ ಎಲ್ಲ ಮಳಿಸ್ತಾರೆ. ಕೂತ್ಕೊಂಡ್ಬಿಡ್ತೀನಿ ನಾನೇನೆ, ಕಂಟಿನ್ಯೂ ಮಾಡ್ಕೊಂಡು ಸ್ಪೀಕರು ಅದಲ್ಲ ಬರೀ ನೀನೇ ಮೊದಲು ನೀನೇ ಕೊನೆ, ಬೇರೆ ಯಾರು ಬೇಡ ನನಗೆ. ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ನಿನ್ನ ಜೊತೆಗೆ. ಈ 7 ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ. ನೀನೇ ಮೊದಲು ನೀನೇ ಕೊನೆ, ಬೇರೆ ಯಾರು ಬೇಡ ನನಗೆ. ಅವರ ಕಂಡನ್ನ ಮನಸ್ಸನ್ನ ಗೆದ್ದಿದ್ದಾರೆ. ಹಾಗೆ ಕಾಡಿರುವ ಎಲ್ಲ ಸದಸ್ಯರು ಕೂಡ ಖುಷಿಯಾಗಿದ್ದಾರೆ. ಏನ್ ಹೇಳ್ಬೇಕು ಅಂದ್ರೆ ಮುಂದಕ್ಕೆ ಈಗ ಅನಿಲ್ ರವರು ಆಡುತ್ತಾ ಇದ್ದಾರೆ. ಅವರೇ ಅದು ಅದು ಯಾರು ಅಂದ್ರೆ ಅವರೇ. ಬೈಕಲ್ಲಿ ಸೌಂಡ್ ಬರ್ತಾಯಿಲ್ಲ. ಸಿಗೋದು ಬಂದ್ಬಿಟ್ಟು ಎಷ್ಟು ಟೈಮ್ 2:15 10 ನಿಮಿಷದಲ್ಲಿ ಊಟ ಕ್ಲೋಸ್ ಅಂತ ಓಡ್ತಾ ಇದ್ದೀವಿ ಎಲ್ಲರೂ. ನಮ್ದು ಏನು ಆಗೋದಾಗುತ್ತೆ ಅಂದರೆ ಊಟ ಮಾಡೋದು, ದೇವಸ್ಥಾನಕ್ಕೆ ಕೈ ಮುಕ್ಕೊಳ್ಳೋದು, ಇನ್ನು ಮುಂದೆ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ, ನೆಟ್ವರ್ಕ್ ಸಿಗಲ್ಲ, ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡೋಕ್ಕೆ. ಮಲ್ಕೋತಾ ಇರೋದು ಘಾಟ್ ಸೆಕ್ಷನ್ ಅಂತ, ಮಲ್ಕೊಳ್ಳಿಲ್ಲ ಅಂದ್ರೆ ವಾಮೆಂಟ್ ಆಗ್ತದೆ, ಮಲ್ಕೊಳ್ಳೋದು ನೆಕ್ಸ್ಟ್ ಅಪ್ಪಿಗೆ ಬಸ್ ಹತ್ತೋದು, ಆ ಥರ ಪರಿಸ್ಥಿತಿ ಆಗ್ಬಿಟ್ಟೈತೆ. ಯಪ್ಪ ದೇವ್ರೆ.
ಊಟಕ್ಕೆ ಬಂದಿದ್ದೀವಿ. ಊಟ ಟೈಮಿಂಗ್ಸ್ ಮುಗ್ದೋಗೈತೆ, ಅದಕ್ಕೆ ಎಲ್ರಿಗೂ ಹಾಕಿಸ್ಕೊಂಡು ಬಂದ್ಬಿಟ್ಟು ನಾವೇ ಇಟ್ಬಿಟ್ಟು ಊಟ ಮಾಡಿಸ್ತಾ ಇದ್ವಿ. ಎಲ್ಲ ಊಟ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಿದ್ದೀವಿ. ದೇವ್ರದ್ದು ದೇವಸ್ಥಾನ ಬಾಕ್ಲಾಕಿದೆ, 4 ಗಂಟೆಗೆ ತೆಗಿಯೋದು. ಸೊ ಹೋಗ್ಬೇಕು. ಎಲ್ಲ ದೇವಸ್ಥಾನದಲ್ಲೂ ನಮ್ದು ಏನು ಕಥೆ ಇರೋದು ಗೊತ್ತಾ, ದರ್ಶನ ಆಗುತ್ತೆ, ಊಟ ಆಗುತ್ತೆ, ಬಸ್ ಹತ್ತುತ್ತೀವಿ. ಘಾಟ್ ಸೆಕ್ಷನು ವಾಮಿಟಿಂಗ್ ಅಂತ ಮಲಗಿದ್ರೆ ನೆಕ್ಸ್ಟ್ ದೇವಸ್ಥಾನಕ್ಕೆ 2 ಅವರ್ ಜರ್ನಿ. ಸೊ ಅಲ್ಲಿ ಬಂದೇ ಎದಳ್ಬೇಕೆ ಹೊರತು ಏನು ಹೊರಗಡೆ ಸೀನರಿನೂ ನೋಡೋಕ್ಕಾಗ್ತಿಲ್ಲ, ಆ ಥರ ಆಗ್ತೈತೆ. ಸೊ ಈಗ ಹಂಗೆ ಬಂದಿದ್ದೀವಿ. ಇವಾಗ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ, ಸಿಗಂದೂರು. ಸೊ ಬನ್ನಿ ಹೋಗುವ. ಸಿಗಂದೂರು ದೇವಸ್ಥಾನ ಇದೇನೆ, ಸಿಗಂದೂರು ದೇವಸ್ಥಾನ. ಅಕ್ಕ ಐಶೋಕ ನೀವೇನು ಇಬ್ರು ಮಕ್ಳು ಇರೋ ಥರ ಕಾಣಿಸಲ್ಲ. ಅದು ನಂಬೆ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಚೌಡೇಶ್ವರಿ ದೇವಸ್ಥಾನ ಸಿಗಂದೂರು, ಇಲ್ಲೇ ಬಂದಿರೋದು ಈಗ. ನಾವೆಲ್ಲ ಊಟ ಮುಗಿಸಿ ಬರೋಷ್ಟರಲ್ಲಿ ದರ್ಶನಕ್ಕೆ ಆಗಲೇ ಕ್ಯೂ ನಿಂತಿದ್ರು. ಸೊ ಮುಂದೆ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ನಿಂತಿದ್ರಿಂದ ನಾವು ಹೋಗಿ ಅಲ್ಲೇ ಜಾಯ್ನ್ ಆದ್ವಿ. ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಕೂತಿದ್ದೀವಿ. ಸ್ಲಿಪ್ಪರ್ನೆಲ್ಲ ಸ್ಲಿಪ್ಪರ್ ಬಿಡೋರು ಎಲ್ಲ ತುಂಬ್ಕೊಂಡೋಗಿ ಎಸ್ಬಿಟ್ಟವ್ರಂತ ಈಗ ಹುಡಿಕೊಂಡು ಹೋಗ್ತಾ ಇದ್ವಿ ಸ್ಲಿಪ್ಪರ್ನ. ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ನಡಿ ಸ್ಲಿಪ್ಪರ್ ಹುಡ್ಕನ. ಈ ಸ್ಲಿಪ್ಪರ್ನ ದೇವಸ್ಥಾನ ಮುಂದೆ ಬಿಟ್ಬಿಟ್ಟಿದ್ದೀವಿ ಮರ್ಕೊಂಡು. ಅವರೆಲ್ಲ ತುಂಬ್ಕೊಂಡಾಗ ಎಲ್ಲ ಬಿಸಾಕ್ಬಿಟ್ಟವ್ರೆ ಹೋಯ್ತಾ ಇದ್ವಿ. ಎಲ್ಲ ದೇವಸ್ಥಾನದಲ್ಲೂ ಒಂದು ರೂಲ್ಸು, ಈ ವೇಲು, ಡ್ರೆಸ್ಸು, ಸೀರೆ ಅಂತ ಜೀನ್ಸ್ ಗೀನ್ಸ್ ಎಲ್ಲ ಅಲೋಡಿಲ್ಲ. ದರ್ಶನ ಮುಗಿತು. ನಮ್ಮ ಸ್ಲಿಪ್ಪರ್ಸ್ ಎಲ್ಲ ಸಿಕ್ತು. ಇವಾಗ ಲಾಂಚ್ಗೆ ಹೋಗ್ತಿದ್ದೀವಿ, ಲಾಂಚ್ ನೋಡೋಕ್ಕೆ. ಟೆಂಪಲಲ್ಲಿ ದರ್ಶನ ಮುಗೀತು. ನಾವೆಲ್ಲ ಇವಾಗ ಸೋಡಾ ಕುಡಿಯೋಕ್ಕೆ ಬಂದಿದ್ದೀವಿ. ಸೋಡಾ ಕುಡ್ಕೊಂಡು ಹೋಗ್ಬೇಕು. ಯಾರು ಕೊಡ್ಲಿ ತಗೊಳ್ಳಿ. ಚುರ್ಮುರಿ ಟೇಸ್ಟ್ ಮಾಡಿತಾ? ಲಾಂಚ್ಗೆ ಹೋಗ್ಬೇಕು ಅನ್ನೋರು ನೀವೇ, ಲೇಟಾಗಿ ಬರೋರು ನೀವೇ. ಬೇಗ ಬರ್ಬೇಕು ತಾನೆ. ನಿಧಾನ ಅಂದ್ರೆ ನಿಧಾನ ಗಣಪ್ಪ. ಎಲ್ಲ ಗೈಸ್ ಹಿಡ್ಕೊಬಿಟ್ಟವ್ರೆ. ಅಲ್ಲಿ ಲಾಂಚ್ ನೋಡ್ಕೋಬೇಕು, 5 ಗಂಟೆ ಕ್ಲೋಸ್ ಆಗಿಬಿಡುತ್ತೆ. ಇವಾಗ ಏನಾಗುತ್ತೆ ಗೊತ್ತಾ, ಗಾಡಿ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಆಯ್ತಿದಂಗೆ ಎಲ್ಲ ಮಲ್ಕೊಳ್ಳೋದೆ, ವಾಮಿಂಟ್ ಆಯ್ತದೆ ಅಂತ ಏನು ಎಂಜಾಯ್ ಮಾಡೋಕ್ಕಾಯ್ತಿಲ್ಲ. ದೇವಸ್ಥಾನ ಬಂದಾಗ ಎದೊಳಗೆ ತಿರ್ಗಾ ಮಲ್ಕೊಳ್ಳೋದು, ಇದೇ ಆಯ್ತಾ ಇರೋದು, ಇನ್ನೇನು ಆಯ್ತಾ ಇರೋ. ಏನಾದ್ರು ನೋಡಿದ್ರೆ ಎಲ್ಲ ಲಾಂಚಲ್ಲಿ ಹೋಗ್ಬೇಕು ನೋಡೋದನ್ನ. ಎಲ್ಲರೂ ಬಸ್ ಪಾರ್ಕಿಂಗ್ ಮಾಡಿ ಲಾಂಚ್ ನೋಡಕ್ ಹೋಗ್ತಾ ಇದೀವಿ. ಲಾಂಚಲ್ಲಿ ಹೋಗ್ಬೇಕು, ಹೋಗೋ ಚಾನ್ಸಸ್ ಇದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ನೋಡ್ಕೊಂಡು ಬರ್ತೀವಿ. ನಾವು ಗಾಡಿ ಇಲ್ಲಿದೆ, ನಾವೀಗ ಆ ಕಡೆಗೆ ಹೋಗಿ ಬೋಟ್ ಹತ್ಬೇಕಾಗಿರೋದು. ಸೊ ನೀರು ಕಮ್ಮಿ ಇದೆ, ಪರವಾಗಿಲ್ಲ. ಎಲ್ಲ ಲಾಂಚ್ ಹತ್ತಕ್ಕೆ ನೋಡೋಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ. ಈಗ ಬೋಟಿಂಗ್ಗೆ ಹಿಂದೆ ಬರ್ತಾ ಇದ್ದಾರೆ ಎಲ್ಲ. ಇಲ್ಲೇ ತಕ್ಕ ಹಿಂಗೆ ಆಡ್ತವ್ರೆ. ಬೋಟ್ ಹೆಂಗೆ ಹತ್ತುತ್ತಾರೋ, ಇಲ್ಲ ತಕ್ಕ ಹಿಂಗೆ ಬೋಟ್ ಹೆಂಗೆ ಹತ್ತುತ್ತೀರೋ. ಅಣ್ಣ ನೀನು ಹೊಸಿ, ನೀನು ಹೆಂಡತಿ ಇನ್ನೂ ಇಟ್ಕೊಳಕ್ಕಾಗಲ್ವ ಪಾಪ, ಬಿಟ್ಬಿಟ್ಬಿಡು. ನಮ್ಮ ಬಿಟ್ಬಿಟ್ಟು ನೋಡಿ ಇವ್ರ ಕತೆನ ನಾವು ನಡ್ಕೊಂಡು ಬಂದಿದೀವಿ. ಆ ಮೂಲೆಯಿಂದ ಇವರು ಕಾಡಿಲ್ ಹೋಯ್ತವ್ರೆ. ನೀರಂದ್ರೆ ಭಯ ಅಲ್ವಾ? ಹೆಂಗ್ ಬರ್ತೀಯ ಬೋಟಿಂಗಲ್ಲಿ? ಎಲ್ಲರೂ ಬೋಟಿಂಗ್ ಹೋಗ್ತಾ ಇದೀವಿ. How is the feeling? Excited ಎಲ್ರು? ರೆಸ್ಪಾಂಡ್ ಮಾಡ್ರು, ಕೇಳ್ತಾ ಇದ್ದೀನಿ. ಓ ಶಟ್. ಐಶೋಕ ಹೇಗಿದೆ ಫೀಲಿಂಗ್ ಬೋಟಲ್ಲಿ? ಈ ಬೋಟಿಂಗಲ್ಲಿ ಎಷ್ಟೊಂದು ಕಾರ್ಸ್, ಎಷ್ಟೊಂದೆಲ್ಲ ಇದೆ ನೋಡಿ. ಅಪ್ಪ ಈಗ ನಾವು ಹತ್ತಕ್ಕೆ ರೆಡಿ ಇದ್ದೀವಿ. ಎಲ್ಲ ಬೋಟಿಗೆ ಹತ್ತಿದ್ದೀವಿ ಗೈಸ್ ಇವಾಗ.
ಆಯ್ತಾಯ್ತಾ ಲಾಂಚಲ್ಲಿ ಹೋಗ್ತಾ ಇರಬೇಕಾದ್ರೆ ವ್ಯೂ ಮಾತ್ರ ಸೂಪರಾಗಿತ್ತು. ಎಲ್ಲನೂ ಕ್ಯಾಪ್ಚರ್ ಮಾಡಿದ್ರು ಸುಮ್ಮನೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಆಗ್ತಾಯಿಲ್ಲ. ಸೊ ನಿಜವಾಗ್ಲೂ ಸೂಪರಾಗಿತ್ತು. ಮತ್ತು ನಾವು ಲಾಂಚ್ ನೋಡ್ಕೊಂಡು ರಿಟರ್ನ್ ಅದೇ ಬೋಟಲ್ಲಿ ಬಂದ್ವಿ. ಇನ್ನೊಂದು ಬೋಟ್ ಬರೋ ತನಕ ವೆಯ್ಟ್ ಮಾಡಿದ್ರೆ ಟೈಮ್ ಆಗಿಬಿಡುತ್ತೆ ಅಂತ ನಾವು ರಿಟರ್ನ್ ಅದೇ ಬೋಟಲ್ಲಿ ಮತ್ತೆ ಸೇಮ್ ಪ್ಲೇಸ್ಗೆ ಬಂದ್ವಿ. ಈ ಕಡೆ ಕಾರ್ನರ್ ಬಂದ್ವಿ, ಮತ್ತೆ ಈ ಕಡೆ ಕಾರ್ನರಿಂದ ಆ ಕಡೆಗೆ ಹೋಗ್ತಾ ಇದ್ದೀವಿ. ಮಾಡ್ಬೇಡ ಇವಾಗ ನಾವು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದಿದ್ವಿ. ದೇವಸ್ಥಾನ ಇವಾಗ ಫುಲ್ ರಶ್ ಐತೆ. ಸೊ ನೋಡೋಣ, ಆದರೆ ಒಳಗಡೆ ಹೋಗ್ತೀವಿ, ಇಲ್ಲಾಂದ್ರೆ ದೇವಸ್ಥಾನ ಅಲ್ಲಿ ಕೊಲ್ಲೂರು ಮೂಕಾಂಬಿಕಾ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲಾದ್ರೂ ಒಟ್ಟಿಗೆ. ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದೀವಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ. ಎಲ್ಲ ಇವಾಗ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಊಟ ಮಾಡ್ತಾ ಇದ್ದೀವಿ. ಕೆಲವೊಂದಷ್ಟು ಜನ ಬರ್ಬೇಕಿನ್ನು. ಏನಿದೆ, ನಾವು ಬೇಗ ಬೇಗ ಪ್ರಸಾದ ಊಟ ಮಾಡ್ಕೊಂಡು ದೇವಸ್ಥಾನಕ್ಕೆ ಅಂತ ಬಂದ್ವಿ. ಒಳಗಡೆ ಫುಲ್ ರಶ್ ಇತ್ತು. ಆ್ಯಂಡ್ ಹುಡುಗರಿಗೆ ಪಂಚೆ ಬೇಕಿತ್ತು. ಪುನಿ ಜೀನ್ಸ್ ಹಾಕಿದ್ರಿಂದ ದೇವಸ್ಥಾನದ ಒಳಗಡೆ ಹೋಗಲಿಲ್ಲ. ಕೊಲ್ಲೂರಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು ಇವಾಗ ಬಂದು ಬಸ್ ಹತ್ತಿದ್ದೀವಿ. ನೆಕ್ಸ್ಟು ನಾವು ಈಗ ಮುರುಡೇಶ್ವರ ಹೋಗ್ತಾ ಇದ್ದೀವಿ. ಸ್ಟೇ ಆಗ್ತೀವಿ. ಆ್ಯಂಡ್ ನಾಳೆ ಫುಲ್ ಅಲ್ಲೇ ಮುರುಡೇಶ್ವರದಲ್ಲೇ. ಸೊ ಮುರುಡೇಶ್ವರಕ್ಕೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ನಾವು ನೈಟು ಮುರುಡೇಶ್ವರ ಬಂದಾಗ ಟೈಮ್ ಬಂದು 10:30. ಸೊ ಬಂದು ರೂಮ್ ಮಾಡಿಕೊಂಡು ಮಲಗಿಬಿಟ್ವಿ. ಫುಲ್ ಶೆಕೆ. ಇವಾಗ ಎದ್ದಿದ್ದೀವಿ. ಎಲ್ಲ ಸ್ನಾನ ಮಾಡಿ ತಣ್ಣೀರೇ ಸ್ನಾನ ಮಾಡಿದ್ದೀವಿ ಶೆಕೆಗೆ. ಸೊ ದೇವಸ್ಥಾನದ ಹತ್ರ ಹೋದ್ಮೇಲೆ ಹೊಸ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ನೆನ್ನೆ ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಐ ಲವ್ ಯು, ಬಾಯ್.